ಇವತ್ತಿನ ಪ್ರತಿಭಟನೆ ವೆಂಕಟಾಲ ಮತ್ತು ನಮ್ಮ ಅಕ್ಕಪಕ್ಕದ ಎಲ್ಲ ಗ್ರಾಮಗಳಿಗೂ ಮಾತಿನಗರ ಸೇರಿ ನಿರ್ಣಾಯಕವಾದಂಥ ಪ್ರತಿಭಟನೆ. ಉದ್ದೇಶ ಇಷ್ಟೇ. ಇದು ಈ ಹಿಂದೆ ಕೆಂಪೇಗೌಡ ವಾರ್ಡ್ ಅಂತ BBMPಯಲ್ಲಿ ನಾಮಾಂಕಿತವಾಗಿತ್ತು. ನಮಗೊಂಥರ ಹೆಮ್ಮೆ ಇತ್ತು, ಬೆಂಗಳೂರು ಕಟ್ಟಿದಂಥ ದೊರೆ ಕೆಂಪೇಗೌಡರ ಹೆಸರು ನಮ್ಮ ಊರಿಗಿದೆ ಅಂತ. ಆದರೆ ಮೊನ್ನೆ BBMP ವಾರ್ಡ್ ವಿಂಗಡಣೆಯಲ್ಲಿ ಈ ಹೆಸರು ತೆಗೆದು ವೆಂಕಟಾಲ ಅಂತ ಹಾಕಿದ್ರು. ನಿಜವಾಗ್ಲೂ ಸಂತೋಷ ಆದರೂ ಒಂದು ಕಡೆ ದುಃಖನೇ. ಯಾಕೆಂದರೆ ನಾಡಪ್ರಭು ಕೆಂಪೇಗೌಡ ಹೆಸರು ಕಿತ್ತಾಕ್ಬಿಟ್ರಲ್ಲ ಅನ್ನೋ ಒಂದು ದುಃಖ ಇತ್ತು. ಆದರೆ ಇತ್ತೀಚಿನ ವರದಿಗಳ ಪ್ರಕಾರ, ಈ ನಿನ್ನೆ ಮನೆಯಿಂದ ಸುದ್ದಿಗಳು ಹರಿದಾಡ್ತಿರೋ ಪ್ರಕಾರ, ಈ ವಾರ್ಡ್ಗೆ ಆಕಾಶ್ ವಾರ್ಡ್ ಅನ್ನೋ ಹೆಸರಿಟ್ಟಿದ್ದಾರಂತೆ. ಈ ಆಕಾಶ್ ಅಂದರೆ ಯಾರು ಅಂತ ನನ್ನ ಹಿರಿಯರಿಗೂ ಗೊತ್ತಿಲ್ಲ, ಮತ್ತು ಇವತ್ತಿನ ಪೀಳಿಗೆಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನಾನು ಬಹುಶಃ 40 ವರ್ಷದಿಂದ ನಾನು ರಾಜಕಾರಣದಲ್ಲಿದ್ದೀನಿ. ನಮ್ಮ ಆಸು ಹಕ್ಕು ಹೆಸರುಗಳು, ನಮ್ಮ ಸಂಸ್ಕೃತಿ ಪರಂಪರೆ ಹೆಸರುಗಳನ್ನು ಕೇಳಿದ್ದೀನಿ. ಇಲ್ಲಿನ ಐತಿಹ್ಯಗಳನ್ನು ಕೇಳಿದ್ದೀನಿ, ಇಲ್ಲಿನ ಪುರಾತನವಾದಂಥ ಇತಿಹಾಸ ಕೇಳಿದ್ದೀನಿ. ಈ ಆಕಾಶ ಯಾರು? ಆಕಾಶು ಇಡೀ ಪ್ರಪಂಚಕ್ಕೆ ಹರಡ್ಕೊಂಡಿರೋಂಥ ಆಕಾಶ. ಆ ಆಕಾಶ ಈ ಪುಟ್ಟ ನಮ್ಮ ವಾರ್ಡ್ಗೆ ಏನು ಸಂಬಂಧ ಇದೆ? ಇದು ನಮಗೆ ತುಂಬ ದುಃಖ ಆಗ್ತಿದೆ. ಇವತ್ತು ನಮ್ಮ ಊರಿನ ಅಕ್ಕಪಕ್ಕದಲ್ಲಿ ಪಲ್ಲವರು ಚೋಳರು ಕಟ್ಟಿದಂಥ ದೇವಸ್ಥಾನಗಳು, ದೇಗುಲಗಳು ಅನೇಕವಿದ್ದಾವೆ. ಈ ಒಂದು ಹೆಮ್ಮೆಯಿಂದ ನಾವಿರಬೇಕಾದ್ರೆ ದಿಢೀರಂತ ಈ ಆಕಾಶನ ಹೆಸರನ್ನು ನಮ್ಮ ಗ್ರಾಮ ವಾರ್ಡ್ಗೆ ಕೊಟ್ಟಿರೋದು ನಮ್ಮ ಊರಿಗೆ ಅಲ್ಲ, ಮಾರುತಿನಗರಕ್ಕೂ ಯಲಹಂಕಕ್ಕೂ ಎಲ್ಲಕ್ಕೂ ಇದು ಅಪಮಾನ. ಆದ್ದರಿಂದ ನಾನು ದಯವಿಟ್ಟು ಇದ್ರ ಬಗ್ಗೆ ನಮ್ಮ ಶಾಸಕರನ್ನು, ಸಂಬಂಧಪಟ್ಟ ಇಲಾಖೆಯವರನ್ನು ಮತ್ತು ಇದನ್ನ ಕರ್ನಾಟಕ ಸರ್ಕಾರವನ್ನು ನಮ್ಮೆಲ್ಲರ ಪರವಾಗಿ ಗ್ರಾಮಸ್ಥರ ಪರವಾಗಿ ನಾವು ಒತ್ತಾಯ ಮಾಡ್ತಿದ್ದೀವಿ. ದಯವಿಟ್ಟು ಈ ಕೂಡಲೇ ಈ ಆಕಾಶನ ಹೆಸರು ತೆಗೆದು ವೆಂಕಟಾಲ ವಾರ್ಡ್ ಅನ್ನೋದು ಇಕ್ಲಿ, ಅಥವಾ ಮಾರುತಿನಗರ ವಾರ್ಡ್ ಅಂತ ಇಕ್ಲಿ. ವೆಂಕಟಾಲ ಇವತ್ತಿನ ಹೆಸರಲ್ಲ, ಇದು ಯಲಹಂಕ ಯಾವತ್ತು ಹುಡ್ತೋ ಅವತ್ತಿನಿಂದಲೂ ಈ ವೆಂಕಟಾಲ ಇದೆ. ಮತ್ತು ನನಗೊಂದು ಕಸಿಬಿಸಿ ಏನಂದರೆ, ಕೆಲವರು ಹೇಳೋ ಪ್ರಕಾರ ಈ ಆಕಾಶ ಅನ್ನೋ ಹೆಸರು ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದಂಥ ಪರಾಜಿತ ಅಭ್ಯರ್ಥಿಯ ಮೊಮ್ಮಗನ ಹೆಸರು ಅಂತ ಹೇಳ್ತಾರೆ. ಎತ್ತಣ ಆಕಾಶ, ಎತ್ತಣ ವೆಂಕಟಾಲ. ಈ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಪ್ರತಿಭಟನೆ ಮಾಡ್ತಿದ್ದೀವಿ ಸಾಂಕೇತಿಕವಾಗಿ. ಭವಿಷ್ಯ ನಮ್ಮ ಶಾಸಕರಿಗೂ ಸಹ ನಾವು ಒತ್ತಾಯ ಮಾಡ್ತೀವಿ, ಈ ಕೂಡಲೇ ಅವರು ಹೋರಾಟ ಮಾಡಿ ಈ ವೆಂಕಟಾಲ ವಾರ್ಡ್, ಇದು ಆಕಾಶ್ ವಾರ್ಡನ್ನು ತೆಗೆದು ವೆಂಕಟಾಲ ವಾರ್ಡ್ ಅಂತ ಮಾಡಲಿ, ಎರಡನೇ ಪ್ರಿಯಾರಿಟಿ ಮಾರುತಿನಗರ ಅಂತ ವಾರ್ಡ್ ಮಾಡಲಿ. ಇಲ್ಲ ಅಂದರೆ ನಾವೆಲ್ಲ ಸಾಮೂಹಿಕವಾಗಿ ರಸ್ತೆ ತಡೆ, ಮುಖ್ಯಮಂತ್ರಿ ಮನೆ ಮುಂದೆ ಚಳುವಳಿ ಇವೆಲ್ಲ ಮಾಡ್ತೀವಿ. ಇದು ಉಗ್ರ ರೂಪಕ್ಕೆ ಬರಬಾರ್ದು. ಒಂದು ಕಳಕಳಿ ಮನವಿ ಅಂದರೆ, ಈ IAS ಅಧಿಕಾರಿಗಳಿದಾರಲ್ಲ, ಇವರಿಗೆ ಇತಿಹಾಸ ಗೊತ್ತಿಲ್ಲ, ಪರಂಪರೆ ಗೊತ್ತಿಲ್ಲ, ಸಂಸ್ಕೃತಿ ಗೊತ್ತಿಲ್ಲ. ಯಾರೋ ಹೇಳಿದ್ರು ವೈಟ್ ಕಲರ್ಸು, ಅವ್ರ ಮಾತು ಕೇಳಿದ್ರು ಆಕಾಶ್ ವಾರ್ಡ್ ಅಂತ ಮಾಡಿದ್ರು. ಆಕಾಶ್ ವಾರ್ಡ್ಗೆ ಏನು ಮೀನಿಂಗ್ ಇದೆ, ಏನು ಅರ್ಥ ಇದೆ? ಇದು ನಿಜವಾಗ್ಲೂ ನಾವೆಲ್ಲ ತಲೆ ತೆಗೆಸ್ಬೇಕಂತ ವಿಚಾರ. ಪ್ರಜ್ಞಾವಂತ ನಾಗರಿಕರು, ಈ ಸ್ಥಳೀಯ ನಾಗರಿಕರು ಎದ್ದು ನಿಂತು ಈ ಆದೇಶದ ವಿರುದ್ಧ ದಿಟ್ಟವಾಗಿ ಹೋರಾಟ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನನ್ನ ಹೆಸರು ಕೆಂಪೇಗೌಡ ಅಂತ, ಮಾಜಿ ನಗರಸಭಾ ಅಧ್ಯಕ್ಷ, ಮಾಜಿ BBMP ಸದಸ್ಯ, ಹಾಗೂ ಸ್ಥಳೀಯವಾಗಿ ನಮ್ಮ ತಾತ ಮುತ್ತಂತರ ಕಾಲದಿಂದ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಗ್ರೇಟರ್ ಬೆಂಗಳೂರು ರಚನೆ ಆದಮೇಲೆ ವಾರ್ಡ್ ನಂಬರ್ 2 ವೆಂಕಟಾಲ ವಾರ್ಡು ಅಂತೇಳಿ ನಾಮಾಂಕಿತ ಮಾಡಿದ್ರು. ಓಕೆ, ವೆಂಕಟಾಲ ವಾರ್ಡು ಅಂತ ನಮ್ಗೆ ಯಾರಿಗೂ ಅಸಮಾಧಾನ ಇರಲಿಲ್ಲ. ಒಂದು ವೇಳೆ ಮಾರುತಿನಗರ ಅಂತ ಹಾಕಿದ್ರು ಸಹ ನಾವೆಲ್ಲ ಸಂತೋಷ ಪಡ್ತಿದ್ವಿ. ಆದರೆ ನಿನ್ನೆ ಏನು ಅನೌನ್ಸ್ ಆಗಿದೆ, ಇದರಲ್ಲಿ ಆಕಾಶ್ ವಾರ್ಡ್ ಅಂತ ಕೊಟ್ಟಿದ್ದಾರೆ. ಆಕಾಶ್ ಯಾರು? ಇವರೇನು ಕವಿಗಳ, ಅಥವಾ ಯಾರೋ ಕ್ರೀಡಾಪಟುಗಳ, ಅಥವಾ ರಾಷ್ಟ್ರ ಪ್ರಶಸ್ತಿ ತೊಗೊಂಡಾರ, ಅಥವಾ ಜ್ಞಾನಪೀಠ ಅವಾರ್ಡ್ ವಿನ್ನರ? ಕರ್ನಾಟಕದಲ್ಲಿ ಅನೇಕ ಮಹನೀಯರಿದ್ದರು, ಜ್ಞಾನಪೀಠ ತೊಗೊಂಡಂಥವ್ರು. ಮೊನ್ನೆ ತಾನೇ ತೀರಿಕಡಂಥ ಸಾಲು ಮರದ ತಿಮ್ಮಕ್ಕನ ಹೆಸರಿಡ್ಬೋದಾಗಿತ್ತು, ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಹೆಸರಿಡ್ಬೋದಾಗಿತ್ತು, ಬಸವಣ್ಣವ್ರ ಹೆಸರಿಡ್ಬೋದಾಗಿತ್ತು. ಅದೆಲ್ಲ ಬಿಟ್ಬಿಟ್ಟು ಆಕಾಶ್ ಅಂತ ಯಾಕಿಟ್ರು? ಯಾರು ಆಕಾಶ್? ಆಕಾಶ್ ಬೇಕು ಅಂತ ಕೇಳಿದವ್ರು ಯಾರು? ನಮ್ಮಲ್ಲಿ ನಮ್ಮ ವಾರ್ಡಲ್ಲಿ ಯಾರು ಕೇಳಿದ್ದೀರಾ? ಆಕಾಶ್ ಅಂದರೆ ಯಾರು ಅಂತಲೇ ನಮ್ಗೆ ಗೊತ್ತಿಲ್ಲ. ಯಾರ್ದೋ ಒಬ್ಬ ರಾಜಕಾರಣಿಯ ಮಗನ ಹೆಸರನ್ನ ಇಟ್ಟು ನಮ್ಮ ಮೇಲೆ ಏರ್ತಿದ್ದಾರೆ. ನಮ್ಗೆ ಬೇಕಾ? ಮುಂದೊಂದು ದಿನ ನೀವು ಯಾವ ವಾರ್ಡು ಅಂತ ಕೇಳಿದ್ರೆ ನಾವು ಏನಂತ ಹೇಳೋಣ? ಆಕಾಶ್ ವಾರ್ಡು ಅಂತ ಹೇಳೋಣ. ಆಕಾಶ್ಗೆ ಅರ್ಥ ಏನು ಅಂತ ಕೇಳಿದ್ರೆ ನಾವು ಅರ್ಥ ಏನಂತ ಹೇಳೋಣ? ನಮ್ಗೆ ನಿಜವಾಗಿ ನಾಚಿಕೆ ಆಗುತ್ತೆ. ಇದು ನಮ್ಮ ವಾರ್ಡಿನ ಜನಕ್ಕೆ ಮಾಡುವಂಥ ಅಪಮಾನ. ನಿಜವಾಗ ನಾವು ಸಹಿಸ್ಕೊಳ್ಳೋಕ್ಕಾಗಲ್ಲ. ಈ ಕೂಡಲೇ ಸರ್ಕಾರ ಏನು ನಮ್ಮ ಮನೆ ಸಚಿವರು ಹೇಳ್ತಿದ್ದಾರೆ, ಬೆಂಗಳೂರಿನ ಮಾದರಿಯನ್ನು ಮಾಡ್ತೀವಿ, ಬೆಂಗಳೂರನ್ನು ಹಾಗೆ ಮಾಡ್ತೀವಿ ಅಂತ. ಇದೇನು ಆಕಾಶನ ಹೆಸರು ತಂದ್ಬಿಟ್ಟು ನಮ್ಮನ್ನು ಪಾತಾಳಕ್ಕೆ ತಳ್ಳುವಂಥ ನೀಚ ಕೆಲಸ ನೀವು ಮಾಡ್ತಿದ್ದೀರಿ. ದಯಮಾಡಿ ಹೇಳ್ತೀವಿ, ಈ ಕೂಡಲೇ ಈ ಆಕಾಶ ಅನ್ನೋ ಹೆಸರನ್ನ ಬದಲಾಯಿಸಬೇಕು. ಮಹನೀಯರ ಹೆಸರಿಡಿ, ಇಲ್ಲ ವೆಂಕಟಾದ ಹೆಸರಿಡಿ, ಇಲ್ಲ ಮಾರುತಿನಗರ ಹೆಸರಿಡಿ, ನಮ್ಮ ಅಭ್ಯಂತರ ಇಲ್ಲ. ಯಾವ್ದೋ ಆಕಾಶವನ್ನು ತಂದು ನಮ್ಮ ತಲೆ ಮೇಲೆ ಬೀಳಿಸ್ತೀರಿ. ಈಗ ನಮ್ಗೆ ಎಚ್ಚರಿಕೆ ಏನು ಕೊಡ್ತಾ ಇದ್ದೀವಿ, ಈ ಕೂಡಲೇ ಬದಲಾಗಲಿಲ್ಲ ಅಂತಂದ್ರೆ ಉಗ್ರ ಹೋರಾಟಕ್ಕೆ ನಾವು ಇಳಿತೀವಿ. ನಾವು ಈಗಾಗಲೇ ತೋರಿಸಿ ಬೀದಿಲಿ ಉಗ್ರ ಹೋರಾಟಕ್ಕೆ ನಾವು ರೆಡಿ ಇದ್ದೀವಿ ಅಂತೇಳಿ ಕೆಂಪೇಗೌಡರು ಹೇಳಿದ್ರು. ಮುಖ್ಯಮಂತ್ರಿ ಮನೆ ಎದುರುಗಡೆ ನಾವು ಹೋರಾಟ ಮಾಡ್ತೀವಿ ಅಂತ. ಈಗ ನಾವು ಸಾಂಕೇತಿಕವಾಗಿ ಜನ ಸೇರಿದ್ದೀವಿ, ಸಾವಿರ ಜನತೆಗೆ ಸೇರ್ತೀವಿ. ಸರ್ಕಾರಕ್ಕೆ ಸಡ್ಡು ಹೊಡೆಯೋದಕ್ಕೆ ನಾವು ರೆಡಿ ಇದ್ದೀವಿ. ಈ ಕೂಡಲೇ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ. ಯಾರು ಆಕಾಶ, ನಿಮ್ಮನ್ನು ಯಾರು ಕೇಳಿದ್ರು ಆಕಾಶ ಅಂತ ಇಡಿ ಅಂತ ಹೇಳಿ ದಯವಿಟ್ಟು ಅದು ಇದು ಮಾಡಿ. ಆಕಾಶ ಅಂದ್ರೆ ಏನು, ಯಾರು ಅಂತೇಳಿ ಅಟ್ಲೀಸ್ಟ್ ಕೊನೆಯ ಪಕ್ಷ ನಮ್ಗೆ ಹೇಳುವಂಥ ಸಾಮಾನ್ಯ ಕನಿಷ್ಠ ಜ್ಞಾನವೂ ನಿಮ್ಗಿಲ್ಲ ಅಂತೇಳಿ ನನಗೆ ಬೇಸರ ಆಗುತ್ತೆ. ನಾನು ಚಂದ್ರಯ್ಯ ಅಂತೇಳಿ ಈ ಊರಿನ ನಾಗರಿಕ. ನಮಸ್ಕಾರ.
ಆಕಾಶ್ ಯಾರು? ಉತ್ತರ ಕೊಡಿ, ಉತ್ತರ ಕೊಡಿ, ಆಕಾಶ್ ಯಾರು? ಉತ್ತರ ಕೊಡಿ, ಉತ್ತರ ಕೊಡಿ. ವೆಂಕಟಾಲ ಓಕೆ, ಆಕಾಶ್ ಯಾಕೆ? ಮಾರುತಿ ನಗರ ಓಕೆ, ಆಕಾಶ್ ಯಾಕೆ? ಆಕಾಶ್ ಯಾರು? ಉತ್ತರ ಕೊಡಿ, ಉತ್ತರ ಕೊಡಿ. ಮಾರುತಿ ನಗರ ಓಕೆ, ಆಕಾಶ್ ಯಾಕೆ? ವೆಂಕಟಾಲ ಓಕೆ, ಆಕಾಶ್ ಯಾಕೆ? ಉತ್ತರ ಕೊಡಿ, ಉತ್ತರ ಕೊಡಿ. ಆಕಾಶ್ ಯಾರು?